ಹಾಯ್ ಫ್ರೆಂಡ್ಸ್, ಮಸ್ಕನ್ನಡ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ನಿತಿಕಾ ದೇವದೂತೆ, ನಿತಿಕಾ ಏಂಜಲ್ ಅನ್ನು ಆಧ್ಯಾತ್ಮಿಕ ಪರಿಕಲ್ಪನೆ ಎಂದು ಪರಿಗಣಿಸಲಾಗಿದೆ. ಇದು ನಂಬಿಕೆ ಇಡುವ ಜನರಿಗೆ ಅವರ ಆರ್ಥಿಕ ಅಗತ್ಯಗಳನ್ನು ಪೂರೈಸಲು ಅಥವಾ ಸಂಪತ್ತನ್ನು ಆಕರ್ಷಿಸಲು ಸಹಾಯ ಮಾಡುತ್ತೆ ಅಂತ ನಂಬಲಾಗಿದೆ. ವಿಶೇಷವಾಗಿ ಆಧ್ಯಾತ್ಮಿಕ ದೃಷ್ಟಿಕೋನದಲ್ಲಿ ನಿತಿಕಾ ದೇವದೂತೆಯನ್ನು ಜೀವನದಲ್ಲಿ ಸಂಪತ್ತು, ಆರ್ಥಿಕ ಸಮೃದ್ಧಿ ಮತ್ತು ಸಮೃದ್ಧಿಯನ್ನು ದಯಪಾಲಿಸುವ ದೇವತೆ ಅಂತ ಕರೀತಾರೆ. ನಿತಿಕಾ ದೇವದೂತೆ ಎಂದರೇನು? ನಿತಿಕಾ ದೇವದೂತೆಯನ್ನು ಆಧ್ಯಾತ್ಮಿಕ ಶಕ್ತಿ ಎಂದು ಪರಿಗಣಿಸಲಾಗಿದೆ. ಇದು ಬ್ರಹ್ಮಾಂಡದ ಸಕಾರಾತ್ಮಕ ಶಕ್ತಿಯನ್ನು ಬಳಸಿಕೊಂಡು ನಿಮ್ಮ ಜೀವನದಲ್ಲಿ ಹಣವನ್ನು ತರಲು ಸಹಾಯ ಮಾಡುತ್ತೆ. ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಲು ನಿಮ್ಮ ವಿನಂತಿಯನ್ನು ವಿಶ್ವ ಅಥವಾ ದೈವಿಕ ಶಕ್ತಿಗಳಿಗೆ ತಲುಪಿಸುವ ಮಾಧ್ಯಮವಾಗಿ ಇದು ಕಾರ್ಯನಿರ್ವಹಿಸುತ್ತೆ ಅಂತ ಹೇಳ್ತಾರೆ. ನಿತಿಕಾ ದೇವದೂತೆ ಅವರನ್ನು ಹಣಕ್ಕಾಗಿ ಹೇಗೆ ಕೇಳುವುದು? ಸ್ಪಷ್ಟ ಉದ್ದೇಶದಿಂದ ಕೇಳಿ. ನಿಮಗೆ ಎಷ್ಟು ಹಣ ಬೇಕು ಎಂಬುದರ ಬಗ್ಗೆ ನಿರ್ದಿಷ್ಟವಾಗಿ ಹೇಳಿ. ಉದಾಹರಣೆಗೆ, ನಿತಿಕಾ ದೇವದೂತೆ, ನನಗೆ 10,000 ರೂಪಾಯಿ ಬೇಕು, ದಯವಿಟ್ಟು ನನ್ನ ಕೋರಿಕೆಯನ್ನು ಈಡೇರಿಸಿ. ಗೌರವ ಮತ್ತು ನಂಬಿಕೆಯಿಂದ ಕೇಳಿ. ನಿತಿಕಾ ದೇವದೂತೆಯನ್ನು ಸಕಾರಾತ್ಮಕ ಶಕ್ತಿಯಾಗಿ ಗೌರವಿಸಿ ಮತ್ತು ಅವರನ್ನು ನಂಬಿಕೆಯಿಂದ ಆಹ್ವಾನಿಸಿ. ಆಸೆ ಈಡೇರುತ್ತದೆ ಎಂಬ ನಂಬಿಕೆ ನಿಮ್ಮಲ್ಲಿರಬೇಕು. ಪ್ರತಿದಿನ ಧ್ಯಾನದೊಂದಿಗೆ ಪ್ರಾರ್ಥಿಸಿ. ಪ್ರತಿದಿನ ಬೆಳಿಗ್ಗೆ ಅಥವಾ ರಾತ್ರಿ ಶಾಂತವಾಗಿ ಕುಳಿತು ಧ್ಯಾನದೊಂದಿಗೆ ನಿತ್ಯ ದೇವದೂತೆಯನ್ನು ಪ್ರಾರ್ಥಿಸಿ. ನಿಮ್ಮ ಮನಸ್ಸಿನಲ್ಲಿ ಆರ್ಥಿಕ ಅಗತ್ಯವನ್ನು ಕಲ್ಪಿಸಿಕೊಳ್ಳಿ. ನಿಮ್ಮ ಆಸೆಯನ್ನು ಕಲ್ಪಿಸಿಕೊಳ್ಳಿ ಮತ್ತು ಅದು ಈಡೇರಿದಾಗ ಧನ್ಯವಾದ ಹೇಳಿ. ಮುಂಚಿತವಾಗಿ ಧನ್ಯವಾದ ಹೇಳುವುದರಿಂದ ನಿಮ್ಮ ಆಸೆ ಈಡೇರುತ್ತದೆ ಎಂಬ ನಂಬಿಕೆ ಕೂಡ ಇದೆ. ಉದಾಹರಣೆಗೆ, ನ್ಯಾಯದ ದೇವತೆ, ಧನ್ಯವಾದಗಳು. ನನ್ನ ಆಸೆ ಈಡೇರಲು ನೀವು ಎಷ್ಟು ಸಮಯ ಕೇಳಬೇಕು? ಧ್ಯಾನ ಮಾಡಲು ಅಥವಾ ಪ್ರಾರ್ಥಿಸಲು ಬೆಳಿಗ್ಗೆ ಅಥವಾ ರಾತ್ರಿ ಉತ್ತಮ ಸಮಯ. ನೀವು ಶಾಂತವಾಗಿರುವ ಮತ್ತು ಯಾವುದೇ ಗೊಂದಲಗಳಿಂದ ಮುಕ್ತವಾಗಿರುವ ಸಮಯವನ್ನು ಆರಿಸಿಕೊಳ್ಳಿ. ಸೋಮವಾರ ಅಥವಾ ಶುಕ್ರವಾರದಂತಹ ಆಧ್ಯಾತ್ಮಿಕವಾಗಿ ಮಹತ್ವದ ದಿನಗಳನ್ನು ಶುಭ ಅಂತ ಕರೀತಾರೆ. ಹಣ ಯಾವಾಗ ಬರುತ್ತೆ? ಹಣ ಯಾವಾಗ ಬರುತ್ತೆ? ಹಣ ಬರುತ್ತೆ. ಇದು ನಿಮ್ಮ ನಂಬಿಕೆ, ಶಿಸ್ತು ಮತ್ತು ನ್ಯಾಯದ ದೇವತೆಯ ಮೇಲೆ ನೀವು ಇರಿಸುವ ನಂಬಿಕೆಯನ್ನು ಅವಲಂಬಿಸಿರುತ್ತೆ. ವಿಶ್ವವು ನಿಮಗೆ ಬೇಕಾದ ಎಲ್ಲವನ್ನೂ ನಿಮ್ಮ ಜೀವನಕ್ಕೆ ಅತ್ಯುತ್ತಮ ಸಮಯದಲ್ಲಿ ತರುತ್ತೆ. ನ್ಯಾಯದ ದೇವತೆಗೆ ಹೇಗೆ ಪ್ರಾರ್ಥಿಸಬೇಕು? ಆಧ್ಯಾತ್ಮಿಕ ಸ್ಥಳವನ್ನು ರಚಿಸಿ. ಶಾಂತವಾದ ಸ್ಥಳದಲ್ಲಿ ಕುಳಿತುಕೊಳ್ಳಿ. ಮೇಣದ ಬತ್ತಿಯನ್ನು ಬೆಳಗಿಸುವುದು ಅಥವಾ ಮೃದುವಾದ ಸಂಗೀತವನ್ನು ನುಡಿಸುವುದು ಒಳ್ಳೆಯದು. ನಿಮ್ಮ ಆಲೋಚನೆಗಳನ್ನು ಮೌನವಾಗಿಸಿ. ನಿಮ್ಮ ಮನಸ್ಸನ್ನು ಶಾಂತಗೊಳಿಸಿ ಮತ್ತು ಸಕಾರಾತ್ಮಕ ಭಾವನೆಗಳನ್ನು ಸೃಷ್ಟಿಸಿ. ಪ್ರಾರ್ಥನೆ. ಪ್ರಿಯ ನ್ಯಾಯದೇವತೆ, ದಯವಿಟ್ಟು ನನ್ನ ಆಶಯವನ್ನು ಆಲಿಸಿ. ನನಗೆ ಹಣ ಬೇಕು, ದಯವಿಟ್ಟು ಅದನ್ನು ಆಶೀರ್ವದಿಸಿ. ನನ್ನ ಜೀವನವನ್ನು ಸುಧಾರಿಸಿ. ಈ ಸಮಯದಲ್ಲಿ ನಿಮ್ಮ ಆಶಯವನ್ನು ಚಿತ್ರಿಸಿಕೊಳ್ಳಿ, ಅದನ್ನು ದೃಶ್ಯೀಕರಿಸಿ, ಇಮೇಜಿನ್ ಮಾಡಿ, ವಿಜುಲೇಷನ್ ಮಾಡಿ. ಧನ್ಯವಾದ ಹೇಳುತ್ತಿದ್ದೇನೆ. ನಿಮ್ಮ ಪ್ರಾರ್ಥನೆ. ಕೊನೆಯದಾಗಿ, ನ್ಯಾಯದೇವತೆ, ನಿನಗೆ ಧನ್ಯವಾದಗಳು ಅಂತ ಹೇಳಿ. ನೀವು ನನ್ನ ಜೀವನವನ್ನು ಸಮೃದ್ಧಿಗೊಳಿಸಿದ್ದೀರಿ ಎಂದು ನಾನು ನಂಬುತ್ತೇನೆ. ಪ್ರಮುಖ ನಂಬಬೇಕಾದ ವಿಷಯಗಳು: ನೀವು ನ್ಯಾಯದ ಒಂದು ದೇವತೆಯಲ್ಲಿ ನಂಬಿಕೆಯನ್ನು ಹೊಂದಿರಬೇಕು. ನೀವು ಸಕಾರಾತ್ಮಕವಾಗಿದ್ದರೆ ಮಾತ್ರ ಈ ಶಕ್ತಿ ಕೆಲಸ ಮಾಡುತ್ತೆ. ಸಕಾರಾತ್ಮಕ ಮನೋಭಾವ. ಹಣದ ಆಗಮನದ ಬಗ್ಗೆ ಯಾವುದೇ ನಕಾರಾತ್ಮಕ ಆಲೋಚನೆಗಳು ಇರಬಾರದು. ನೀವು ಈಗಾಗಲೇ ಇರುವಂತೆಯೇ ಶ್ರೀಮಂತ ಮತ್ತು ಸಮೃದ್ಧಿಯನ್ನು ಅನುಭವಿಸಿ. ಅಭ್ಯಾಸವೂ ಅಗತ್ಯ. ಆಧ್ಯಾತ್ಮಿಕ ಪ್ರಕ್ರಿಯೆಯ ಜೊತೆಗೆ ನಿಮ್ಮ ಆರ್ಥಿಕ ಗುರಿಗಳನ್ನು ತಲುಪಲು ನೀವು ಪ್ರಯತ್ನ ಮಾಡಬೇಕು. ಪ್ರಯತ್ನ ಇಲ್ಲದಿದ್ದರೆ ಏನೂ ಬರಲ್ಲ. ನ್ಯಾಯದೇವತೆ ಆರ್ಥಿಕ ಅವಕಾಶಗಳನ್ನು ತೆರೆಯಬಹುದು, ಆದರೆ ನೀವು ಆ ಅವಕಾಶಗಳನ್ನು ಬಳಸಿಕೊಳ್ಳಬೇಕು. ನ್ಯಾಯದೇವತೆ ಕೇವಲ ಆಧ್ಯಾತ್ಮಿಕ ಪರಿಕಲ್ಪನೆ. ಕೆಲವರು ಅದು ಹಣ ಅಥವಾ ಸಂಪತ್ತನ್ನು ದಯಪಾಲಿಸುವ ಶಕ್ತಿ ಎಂದು ನಂಬುತ್ತಾರೆ. ಆದಾಗ್ಯೂ ಇದು ಸಕಾರಾತ್ಮಕ ಆಲೋಚನೆಗಳು, ಕೃತಜ್ಞತೆ ಮತ್ತು ನಂಬಿಕೆಯನ್ನು ಅವಲಂಬಿಸಿರುತ್ತದೆ. ನಿಮ್ಮಲ್ಲಿ ಆರ್ಥಿಕ ಶಾಂತಿ ಮತ್ತು ಸಂಪತ್ತನ್ನು ಸೃಷ್ಟಿಸಲು ಇದನ್ನು ಒಂದು ಸಾಧನವನ್ನಾಗಿ ಬಳಸಬಹುದು. ನಂಬಿಕೆ ಮತ್ತು ಕೃತಜ್ಞತೆಯಿಂದ ಪ್ರಾರ್ಥಿಸುವುದರಿಂದ ಉತ್ತಮ ಫಲಿತಾಂಶಗಳು ಸಿಗುತ್ತವೆ. ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ನಾನು ಭಾವಿಸುತ್ತೇನೆ. ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಯಾರು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಲ್ಲಿಯವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್ ಮಾತೆ.
ಮಗನಿದ್ದರೂ